ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂದ್ರೆ ತಿಂಗಳಿಗೆ 2 ಲಕ್ಷ ರೂಪಾಯಿ ತನಕ ಸಂಬಳ ಸಿಗುವಂತಹ ಕೆಲಸದ ಡೀಟೇಲ್ಸ್ ನ ತಗೊಂಡ್ಬಂದಿದೀವಿ. ಇದು ಯಾವ ಹುದ್ದೆ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ವಯೋಮಿತಿ ಡೀಟೇಲ್ಸ್, ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕು ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿದಿನನೂ ಗವರ್ನಮೆಂಟ್ ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅರ್ಜಿಯನ್ನ ಹಾಕೋಬಹುದು. ಇವಾಗ ವಿಡಿಯೋನ ಶುರು ಮಾಡೋಣ. ESIC ಕರ್ನಾಟಕ ಅಂದ್ರೆ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ಅಂದ್ರೆ ನಾವೆಲ್ಲರೂ ಗೌರ್ಮೆಂಟ್ ಜಾಬ್ಸ್ ಅಥವಾ ಪ್ರೈವೇಟ್ ಜಾಬ್ಸ್ನ ಮಾಡ್ತೀವಲ್ಲ, ಅವಾಗ ESI ಅಂತ ಹೇಳಿ ಒಂದು ಅಮೌಂಟ್ ಕಟ್ ಆಗುತ್ತೆ. ನಮ್ಮ ಫ್ಯಾಮಿಲಿಗೆ ಮತ್ತೆ ನಮ್ಮನ್ನ ಸೆಕ್ಯೂರ್ ಆಗಿಡೋಕೆ ಒಂದು ESI ಇನ್ಶೂರೆನ್ಸ್ ಇರುತ್ತಲ್ಲ, ಆ ಡಿಪಾರ್ಟ್ಮೆಂಟ್ ಇಂದ ಸರ್ಕಾರಿ ಹುದ್ದೆಯನ್ನ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. 23 ಹುದ್ದೆ ಖಾಲಿ ಇದೆ. ಫುಲ್ ಟೈಮ್ ಮತ್ತೆ ಪಾರ್ಟ್ ಟೈಮ್ ಸೂಪರ್ ಸ್ಪೆಷಲಿಸ್ಟ್ ಹುದ್ದೆ ಖಾಲಿ ಇದೆ. ಮತ್ತೆ ಫುಲ್ ಟೈಮ್ ಮತ್ತೆ ಪಾರ್ಟ್ ಟೈಮ್ ಸ್ಪೆಷಲಿಸ್ಟ್ ಹುದ್ದೆ ಖಾಲಿ ಇದೆ. ಸೀನಿಯರ್ ರೆಸಿಡೆಂಟ್ ಹುದ್ದೆ ಖಾಲಿ ಇದೆ. ಸ್ಯಾಲರಿಯನ್ನ ನೋಡೋದಾದ್ರೆ 60,000 ರೂಪಾಯಿಂದ ಹಿಡಿದು 2 ಲಕ್ಷ ರೂಪಾಯಿ ತನಕ ತಿಂಗಳಿಗೆ ಸ್ಯಾಲರಿ ಸಿಗುವಂತಹ ಜಾಬ್ ಇದಾಗಿರುತ್ತೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ತಿಳ್ಕೊಳ್ಳೋದಾದ್ರೆ, ಫುಲ್ ಟೈಮ್ ಪಾರ್ಟ್ ಟೈಮ್ ಸೂಪರ್ ಸ್ಪೆಷಲಿಸ್ಟ್ ಹುದ್ದೆ 1 ಖಾಲಿ ಇದೆ. ಫುಲ್ ಟೈಮ್ ಪಾರ್ಟ್ ಟೈಮ್ ಸ್ಪೆಷಲಿಸ್ಟ್ ಹುದ್ದೆ 5 ಖಾಲಿ ಇದೆ. ಸೀನಿಯರ್ ರೆಸಿಡೆಂಟ್ ಹುದ್ದೆ 17 ಖಾಲಿ ಇದೆ. ಟೋಟಲ್ 23 ಹುದ್ದೆ ಖಾಲಿ ಇರುತ್ತೆ. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ ನ ತಿಳ್ಕೊಳ್ಳೋದಾದ್ರೆ, ಮಿನಿಮಮ್ 18 ವರ್ಷದವರು ಅರ್ಜಿಯನ್ನ ಹಾಕಬಹುದು. ಮ್ಯಾಕ್ಸಿಮಮ್ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಅಂತ ಹೇಳ್ತಾ ಇದ್ದೀನಿ. ಫುಲ್ ಟೈಮ್ ಪಾರ್ಟ್ ಟೈಮ್ ಸೂಪರ್ ಸ್ಪೆಷಲಿಸ್ಟ್ ಹುದ್ದೆಗೆ ಮ್ಯಾಕ್ಸಿಮಮ್ 67 ವರ್ಷ. ಫುಲ್ ಟೈಮ್ ಪಾರ್ಟ್ ಟೈಮ್ ಸ್ಪೆಷಲಿಸ್ಟ್ ಹುದ್ದೆಗೆ ಮ್ಯಾಕ್ಸಿಮಮ್ 67 ವರ್ಷ. ಸೀನಿಯರ್ ರೆಸಿಡೆಂಟ್ ಹುದ್ದೆಗೆ ಮಿನಿಮಮ್ 18, ಮ್ಯಾಕ್ಸಿಮಮ್ 45 ವರ್ಷ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ಅರ್ಜಿ ಹಾಕೊಳ್ಳೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಆ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಮತ್ತೆ ನಮಗೂ ಕೂಡ ನೀವು ಲೈಕ್ ಮಾಡಿದಾಗ ಒಂದು ಪ್ರೋತ್ಸಾಹ ಸಿಗುತ್ತೆ ವಿಡಿಯೋ ಮಾಡಬೇಕು ಅಂತ ಹೇಳಿ. ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್, ಎಲ್ಲ ಜಾಬ್ ಡೀಟೇಲ್ಸ್ ತಿಳಿಸ್ತಾ ಇದೀವಿ. ಯಾವ ವೆಬ್ಸೈಟ್ ನಲ್ಲಿ ಅಂತ ಹೇಳಿ ನೋಡ್ತಾ ಇದ್ದೀರಾ? ನಮ್ಮದೇ ವೆಬ್ಸೈಟ್ ಕಣ್ರಿ, prgovernmentjobs.com ಅಂತ ಹೇಳಿ. ಅಂದ್ರೆ prgovtjobs.com ಅಂತ ಹೇಳಿ ನಿಮಗೆ ಹೊಸ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ. ಇದರ ಲಿಂಕು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ವಿ. ಏನಕ್ಕೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದೀವಿ ಅಂದ್ರೆ, ಯೂಟ್ಯೂಬ್ ನಲ್ಲಿ 2 ರಿಂದ 3 ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು ಪ್ರತಿದಿನಕ್ಕೆ. ಆದ್ರೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರೆ ಪ್ರತಿದಿನಕ್ಕೆ ಹಲವಾರು ಜಾಬ್ ಡೀಟೇಲ್ಸ್ ನ ತಿಳಿಸ್ಕೊಡ್ಬೋದು ಅಂತ ಹೇಳಿ ಕ್ರಿಯೇಟ್ ಮಾಡಿದ್ವಿ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಅದರ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಇಂದ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಮ್ಮ ವೆಬ್ಸೈಟ್ದು. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ 12th ಪಾಸ್ ಡಿಗ್ರಿ ಜಾಬ್ಸ್, ಈ ತರ ಹಲವಾರು ಕೆಟಗರಿಯ ಜಾಬ್ಸ್ ಇದೆ. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಯಾವ್ದು ಸೂಟ್ ಆಗುತ್ತೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಕನ್ನಡದಲ್ಲಿ ಕೂಡ ಬಟನ್ಸ್ಗಳನ್ನ ಕೊಟ್ಟಿದ್ದೀವಿ. ಕನ್ನಡ, ಇಂಗ್ಲಿಷ್ ಯಾವ್ದ್ರಲ್ಲಿ ಬೇಕಾದ್ರೂ ಕ್ಲಿಕ್ ಮಾಡಬಹುದು. ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ ಜಾಬ್ಸ್ನ ಲಿಸ್ಟ್ಗಳನ್ನ ಕೊಟ್ಟಿದ್ದೀವಿ. ಇಲ್ಲಿ ಎಲ್ಲ ಲಿಸ್ಟ್ನ ನೋಡ್ಕೋಬಹುದು. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ನೋಡ್ಕೋಬಹುದು. ಮೊಬೈಲ್ನಲ್ಲಿ ಆಗಿದ್ರು ಅಷ್ಟೇ ಇದನ್ನ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಕೆಳಗಡೆ ಮೋರ್ ಜಾಬ್ಸ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಇನ್ನೂ ಹಲವಾರು ಜಾಬ್ಸ್ ಓಪನ್ ಆಗುತ್ತೆ. ಕರ್ನಾಟಕ ಗೌರ್ಮೆಂಟ್ ಇಂದು, ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ 10th ಪಾಸ್ ಜಾಬ್ಸ್ ಇಂದು ಹಲವಾರು ಜಾಬ್ಸ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅದನ್ನ ಪಡ್ಕೊಳ್ಳಿ ಯಾವ ಜಾಬ್ ಡೀಟೇಲ್ಸ್ ಬೇಕು ಅಂತ. ಆದ್ರೆ ನೀವು ಕೇಳ್ಬೋದು, ಈ ವೆಬ್ಸೈಟ್ ನಲ್ಲಿ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ನಾವು ನಿಮಗೆ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನಿಂದ ಲಿಂಕ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಅದನ್ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಈ ಸೋಷಿಯಲ್ ಮೀಡಿಯಾ ಚಾನಲ್ಸ್ ನ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ನಲ್ಲಿ. ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ನೀವು ಟೆಲಿಗ್ರಾಮ್ ನ ಜಾಯ್ನ್ ಆಗ್ಬೋದು. ಅಲ್ಲಿಂದನೇ ಕ್ಲಿಕ್ ಮಾಡಿ ವಾಟ್ಸಪ್ ಚಾನೆಲ್ ನ ಕೂಡ ಜಾಯ್ನ್ ಆಗ್ಬೋದು. ಪ್ರತಿದಿನ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ಈ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದೆ, ಇದರ ಲಿಂಕ್ ಅಂತ ಹೇಳಿ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಕೊನೆ ದಿನಾಂಕ ಹತ್ತಿರ ಬರ್ತಿದ್ದಾಗೆ ಈ ಜಾಬ್ಸ್ ಕೊನೆಗೊಳ್ತಾ ಇದೆ ಅಂತ ಹೇಳಿ ಅದರ ಲಿಂಕ್ ಕೊಡ್ತೀವಿ. ನೀವು ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ನ ಜಾಯ್ನ್ ಆಗೋದು ಮರಿಬೇಡಿ. ಇವಾಗ ಡೀಟೇಲ್ಸ್ ನ ಮುಂದುವರ್ಸೋಣ.
ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲರಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ, ಫುಲ್ ಟೈಮ್ ಮತ್ತೆ ಪಾರ್ಟ್ ಟೈಮ್ ಸೂಪರ್ ಸ್ಪೆಷಲಿಸ್ಟ್ ಹುದ್ದೆಗೆ 60,000 ರೂಪಾಯಿಗಳಿಂದ 2,00,000 ರೂಪಾಯಿ ತನಕ ಇರುತ್ತೆ. ಫುಲ್ ಟೈಮ್ ಪಾರ್ಟ್ ಟೈಮ್ ಸ್ಪೆಷಲಿಸ್ಟ್ ಹುದ್ದೆಗೆ 1,00,000 ರೂಪಾಯಿಂದ ಹಿಡಿದು 1,27,141 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ಸೀನಿಯರ್ ರೆಸಿಡೆಂಟ್ ಹುದ್ದೆಗೆ ಸ್ಯಾಲರಿಯನ್ನ ನೋಟಿಫಿಕೇಶನ್ ನಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ನೀವು ಕೂಡ ನೋಟಿಫಿಕೇಶನ್ ನ ಓದ್ಕೊಳ್ಳಿ, ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀವಿ. ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ, ನಿಮ್ಮ ಮೆಡಿಕಲ್ ಫಿಟ್ನೆಸ್ ನ ಟೆಸ್ಟ್ ಮಾಡ್ತಾರೆ. ಅದಾದ ನಂತರ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾರೆ, ಅಂದ್ರೆ ಸಂದರ್ಶನ ಮಾಡ್ತಾರೆ. ಇದಿಷ್ಟೇ ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ. ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಅಥವಾ ರಿಟರ್ನ್ ಟೆಸ್ಟ್ ಅಂತ ಏನ್ ಹೇಳ್ತೀವಲ್ಲ, ಅದು ಇರೋದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಅರ್ಜಿಯನ್ನ ಹಾಕೊಳ್ಳಿ, ಆದಷ್ಟು ಈ ಜಾಬ್ನ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಇವಾಗ ನೆಕ್ಸ್ಟ್ ಜಾಬ್ ಡೀಟೇಲ್ಸ್ನ ಅಂದ್ರೆ ನೆಕ್ಸ್ಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಹೇಗೆ ಅರ್ಜಿಯನ್ನ ಹಾಕೋದು ಅಂತ ಹೇಳಿದ್ರೆ, ನೀವು ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗತ್ತೆ. ಯಾವ್ಯಾವತ್ತಿರುತ್ತೆ ಅಂದ್ರೆ, 8 ಜುಲೈ ಮತ್ತೆ 9 ಜುಲೈಗೆ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಗೊತ್ತಾಯ್ತಲ್ವಾ? ಎಲ್ಲಿ ಇರುತ್ತೆ ಅಂತ ಹೇಳಿ ಅಡ್ರೆಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆಫೀಸ್ ಆಫ್ ಮೆಡಿಕಲ್ ಸೂಪರಿಂಟೆಂಡೆಂಟ್, ESIC ಹಾಸ್ಪಿಟಲ್, ಪೀಣ್ಯ, ಬೆಂಗಳೂರು, ಕರ್ನಾಟಕ. ಈ ಅಡ್ರೆಸ್ಗೆ ನೀವು ವಾಕ್ ಇನ್ ಇಂಟರ್ವ್ಯೂ ಹೋಗಬೇಕಾಗತ್ತೆ. ಯಾವ್ಯಾವ ಡೇಟು ಯಾವ್ಯಾವ ಹುದ್ದೆಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫುಲ್ ಟೈಮ್ ಪಾರ್ಟ್ ಟೈಮ್ ಸೂಪರ್ ಸ್ಪೆಷಲಿಸ್ಟ್ ಮತ್ತೆ ಸ್ಪೆಷಲಿಸ್ಟ್ ಹುದ್ದೆಗೆ 8 ಜುಲೈ 2025 ವಾಕ್ ಇನ್ ಇಂಟರ್ವ್ಯೂ ಡೇಟ್ ಆಗಿರುತ್ತೆ. ಅದೇ ಏನಾದರೂ ಸೀನಿಯರ್ ರೆಸಿಡೆಂಟ್ ಹುದ್ದೆಗೆ ಅರ್ಜಿಯನ್ನ ಹಾಕ್ತಾ ಇದ್ದೀರಾ ಅಂದ್ರೆ 9 ಜುಲೈ 2025 ವಾಕ್ ಇನ್ ಇಂಟರ್ವ್ಯೂ ಡೇಟ್ ಆಗಿರುತ್ತೆ. ಈ ಅಡ್ರೆಸ್ ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ನೋಟಿಫಿಕೇಶನ್ ಕೂಡ ಈ ಅಡ್ರೆಸ್ ಮೆನ್ಷನ್ ಇರುತ್ತೆ. ನೆಕ್ಸ್ಟ್, ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ ಅಂದ್ರೆ ನೋಟಿಫಿಕೇಶನ್ ರಿಲೀಸ್ ಆಗಿದ್ದ ದಿನಾಂಕ 26 ಜೂನ್ 2025. ಇಂಟರ್ವ್ಯೂ ದಿನಾಂಕ ಮುಂಚೆನೆ ತಿಳಿಸಿದ್ವಿ, 8 ಮತ್ತೆ 9 ಜುಲೈ. ಈ ವೆಬ್ಸೈಟ್ ನಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಅಂದ್ರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ESIC ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬಂದ್ರೆ ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಅಂಡ್ ಅಪ್ಲಿಕೇಶನ್ ಫಾರಂ ಅಂತ ಹೇಳಿ ಲಿಂಕ್ ನ ಕೊಟ್ಟಿದೀವಿ. ಇಲ್ಲಿ ನೀಲಿ ಕಲರ್ ಬಟನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ PDF ಓಪನ್ ಆಗುತ್ತೆ. ಅದರಲ್ಲಿ ನೋಟಿಫಿಕೇಶನ್ ಇರುತ್ತೆ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಅದರಲ್ಲೇ ನಿಮಗೆ ಅಪ್ಲಿಕೇಶನ್ ಕೂಡ ಇರುತ್ತೆ. ಗೊತ್ತಾಯ್ತಲ್ವಾ ಹೇಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ? ಇಲ್ಲಿ ನೋಡಿ, ಇದು ನೋಟಿಫಿಕೇಶನ್ ಆಗಿರುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬಂದ್ರೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಇದೆ. ಇದು ಅಪ್ಲಿಕೇಶನ್ ಫಾರಂ ನ ಫಿಲ್ಅಪ್ ಮಾಡಿ ವಾಕ್ ಇನ್ ಇಂಟರ್ವ್ಯೂ ದಿವಸ ತಗೊಂಡು ಹೋಗೋದು ಮರಿಬೇಡಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್, ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಇದ್ರ ಕೆಳಗಡೆನೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಇದೆ, esic.gov.in. ಇದು ಅಫಿಷಿಯಲ್ ವೆಬ್ಸೈಟ್ ನ ಅಡ್ರೆಸ್ ಆಗಿರುತ್ತೆ. ಅಫಿಷಿಯಲ್ ವೆಬ್ಸೈಟ್ ಇಂದ ಕೂಡ ನೀವು ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ಇವಾಗ ನೆಕ್ಸ್ಟ್ ನಿಮಗೆ ವಯೋಮಿತಿ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟು ವಯೋಮಿತಿ ಡೀಟೇಲ್ಸ್ ತಿಳಿಸ್ಕೊಟ್ಟೆ. ಎಜುಕೇಶನ್ ಕ್ವಾಲಿಫಿಕೇಶನ್ ತಿಳಿಸ್ಕೊಟ್ಟಿರಲಿಲ್ಲ, ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಫುಲ್ ಟೈಮ್ ಮತ್ತೆ ಪಾರ್ಟ್ ಟೈಮ್ ಸೂಪರ್ ಸ್ಪೆಷಲಿಸ್ಟ್ ಹುದ್ದೆಗೆ DM, MCH, PG ಅಥವಾ DNB ಆಗಿರ್ಬೇಕಾಗುತ್ತೆ. ಫುಲ್ ಟೈಮ್ ಪಾರ್ಟ್ ಟೈಮ್ ಸ್ಪೆಷಲಿಸ್ಟ್ ಹುದ್ದೆಗೆ PG ಡಿಗ್ರಿ ಅಥವಾ DNB ಆಗಿರ್ಬೇಕಾಗುತ್ತೆ. ಸೀನಿಯರ್ ರೆಸಿಡೆಂಟ್ ಹುದ್ದೆಗೆ MBBS, ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಅಥವಾ DNB ಆಗಿರೋರು ಅರ್ಜಿಯನ್ನ ಹಾಕಬಹುದು. ಡೈರೆಕ್ಟ್ ಆಗಿ ನಿಮಗೆ PR ಗೌರ್ಮೆಂಟ್ ಜಾಬ್ಸ್ ಹೋಮ್ ಪೇಜ್ ಓಪನ್ ಆಗೋ ಥರನೂ ಲಿಂಕ್ ಕೊಟ್ಟಿರ್ತೀನಿ. ESIC ಕರ್ನಾಟಕ ರಿಕ್ರೂಟ್ಮೆಂಟ್ ಇಂದು ವೆಬ್ಸೈಟ್ ಓಪನ್ ಆಗೋ ಥರನೂ ಲಿಂಕ್ ಕೊಟ್ಟಿರ್ತೀನಿ. ಎರಡೂ ಲಿಂಕು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಇಂದ ನೀವು ಪಡ್ಕೊಂಡು ಅಲ್ಲಿಂದ ಓಪನ್ ಮಾಡ್ಕೋಬಹುದು.